ನಿಮ್ಮ ಅಕ್ಕನ ಮಗಂದು ಪಾಪ ದುರಂತ ಕೇಳ್ಪಟ್ಟೆ. ತುಂಬ ಹಚ್ಕೊಂಡಿದ್ರು ಒಬ್ರಿಗೊಬ್ಬರು. ನಮ್ಮನೆಯಲ್ಲಿ ತುಂಬ ಬುದ್ಧಿವಂತ ಅಂದರೆ ಕಂಪ್ಯೂಟ್ರಲ್ಲಿ ಅವನ್ನ ಮೀರಿಸ್ತೋರೇ ಇರಲಿಲ್ಲ ಅನ್ನೋರವರ ಆಫೀಸಲ್ಲಿ. ಬೇರೆಯವರು ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಇರಬೇಕು ಅಂತ ನೀವು ಯಾಕೆ ನಿರೀಕ್ಷೆ ಮಾಡ್ತೀರಾ? ಅದು ತಪ್ಪು. ಆಮೇಲೆ ಕತೆ ಕಾದಂಬರಿ ಬರೆಯೋದು ಬಿಟ್ಟೆ ಅಂದ್ಬಿಟ್ಟು ಸೈನ್ಸ್ ಲೇಖನಗಳು ಬರೆಯೋಳು. ಸುಧಾದಲ್ಲೆಲ್ಲ ತುಂಬ ಪ್ರಕಟ ಆಗಿತ್ತದು. ಅದನ್ನು ಕಂಟಿನ್ಯೂ ಮಾಡೋಕ್ಕೂ ಅವಳಿಗೆ ಮನಸ್ಸು ಹೊಟ್ಟೋಯ್ತು. ನೂರೊಂದು ನೆನಪು. ನಿಮ್ಮ ಅಕ್ಕನ ಮಗಂದು ಪಾಪ ದುರಂತ ಕೇಳ್ಪಟ್ಟೆ. ತೀರಾ ಸಣ್ಣ ವಯಸ್ಸಿನಲ್ಲೇ ಪಾಪ. ಸಣ್ಣ ವಯಸ್ಸಲ್ಲೇ ಅವನು ಬಹಳ ಒಳ್ಳೆಯ ಹುಡುಗ. BE ಮಾಡಿದ್ದ. PUCಯಿಂದ ನಮ್ಮ ಮನೆಯಲ್ಲೇ ಇದ್ದ. ಅವ್ರ ಹೆಸರಮ್ಮ? ವಿಶ್ವಾಸ್ ಅಂತ. ನಮ್ಮ ಮನೆಯಲ್ಲೇ ಇದ್ದ. ನನ್ನ ತಂಗಿ ಮಗಳು ನಮ್ಮ ಮನೆಯಲ್ಲೇ ಇದ್ಳು. ತುಂಬ ತಮಾಷೆ ಅಂದರೆ ಇಬ್ಬರು ಒಂದೇ ಡೇಟು ಹುಟ್ಟಿರೋದು. 3 ಇಯರ್ಸ್ ಡಿಫ್ರೆನ್ಸು. ಫೆಬ್ರವರಿ 25 ಅವ್ರು ಹುಟ್ಟಿರೋದು. ತುಂಬ ಹಚ್ಕೊಂಡಿದ್ರು ಒಬ್ರಿಗೊಬ್ಬರು. ನಮ್ಮನೆಯಲ್ಲಿ ತುಂಬ ಬುದ್ಧಿವಂತ ಅಂದರೆ ಕಂಪ್ಯೂಟ್ರಲ್ಲಿ ಅವನ್ನ ಮೀರಿಸ್ತೋರೇ ಇರಲಿಲ್ಲ ಅನ್ನೋರವರ ಆಫೀಸಲ್ಲಿ. ಒಂದು PUC ಓದೋವಾಗ ಬಂದ ಇಲ್ಲಿಗೆ. ನನಗೆ ಚೆನ್ನಾಗಿ ನೆನಪಿರೋ ಹಾಗೆ ಬೆಳಗ್ಗೆ ನಾನು ಬೇಗ ಹೇಳ್ತಿದ್ನಲ್ಲ 5 ಗಂಟೆಗೆ, ಆಂಟಿ ನಂಗೆ ಒಂಚೂರು ಕಾಫಿ ಬೇಕು ನಾನು. ಆಯಿತು ನೀನು ಓದ್ತಾ ಇರೋ ತಂದುಕೊಡ್ತೀನಿ ಅಂತಂದರೆ ಓದ್ತಾ ಇರೋನು. ನಾನು 5 ಗಂಟೆ ಕಾಫಿ ಕೊಟ್ಟ ತಕ್ಷಣ 1/4 ಗಂಟೆಯಲ್ಲಿ ಮಲ್ಕೊಂಬಿಡೋನು. ಏನೋ ಇದು ಹಿಂಗೆ ನೀ ಮಲಗ್ತೀಯ? ನಾ ಏನು ಓದಬೇಕು ಅಂತಿದ್ನೋ ಅದು ಓದಾಗಿದೆ, ಆಯಿತು ಮಲಗ್ತಾ ಇದ್ದೀನಿ ಅಂತ ಹೇಳೋನು. ಅಂದರೆ ಅಷ್ಟು ಒಳ್ಳೆಯ ಫ್ರೆಂಡ್ಸ್ ಇದ್ದರು ಅವನಿಗೆ. ಅವ್ರನ್ನೆಲ್ಲ ನಮ್ಮ ಮನೆಗೆ ಕರ್ಕೊಂಬರೋನು, ಕೂತ್ಕೊಂಡು ಡಿಸ್ಕಸ್ ಮಾಡೋರು ಆ ಥರ ಒಂದು ಅವನ. ಮತ್ತು ಅವನು ಯಾವಾಗಲೂ ಹೇಳೋನು, ಬೇರೆಯವರು ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಇರಬೇಕು ಅಂತ ನೀವು ಯಾಕೆ ನಿರೀಕ್ಷೆ ಮಾಡ್ತೀರಾ? ಅದು ತಪ್ಪು. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಿನಗೆ ಇಷ್ಟನ ಅಕ್ಸೆಪ್ಟ್ ಮಾಡ್ಕೊ, ಬೇಡವಾ ದೂರ ಇರು. ಆ ಥರ ಒಂದು ಆ ವಯಸ್ಸಲ್ಲಿ ನಾನು ನೋಡಿರಲಿಲ್ಲ ಅಂತ ಹೇಳಿ. ಏನಾಗಿತ್ತಮ್ಮ ಅವ್ರಿಗೆ? ಏನಾಗಿತ್ತು? ಬ್ರೈನ್ ಟ್ಯೂಮರ್. ಅಯ್ಯೋ ದೇವರೇ. ಆ್ಯಕ್ಚುಲಿ ಅವನು ಅದನ್ನು ಸ್ವಲ್ಪ ಹೈಡ್ ಮಾಡಿದ್ದ. ಅಂದರೆ ಅವನಿಗೆ ಗೊತ್ತಾಗಲಿಲ್ಲ. ಕಣ್ಣಿಂದ ಏನೋ ಪ್ರಾಬ್ಲಮ್ ಇದೆ ಅಂದ್ಕೊಂಡು ಕಣ್ಣಿನ ಡಾಕ್ಟ್ರಿಗೆಲ್ಲ ತೋರಿಸಿದ್ನಂತೆ, ಮಾಡಿದ್ನಂತೆ. ಅವನ ಫ್ರೆಂಡೇ ಕರ್ಕೊಂಡೋಗಿ ತೋರಿಸಿದ್ದ. ಆಮೇಲೆ ಗೊತ್ತಾಯಿತು ಬ್ರೈನ್ ಟ್ಯೂಮರ್ ಅಂತ. ಅದು ಆಪ್ರೇಷನ್ ಆಗಲೇಬೇಕು ಅಂತ ಹೇಳಿದ್ರು. ಚಂದ್ರಮೌಳಿ ಅಂತ ಇವರ ರಿಲೇಟಿವು, ಸವಿತಾ ಅವ್ರ ರಿಲೇಟಿವ್, ತುಂಬ ಒಳ್ಳೆ ಡಾಕ್ಟ್ರು. ಅವರು ಆಪ್ರೇಷನ್ ಆಗ್ತಿದ್ರೆ ಸಾಧ್ಯನೇ ಇಲ್ಲ, ಆಪ್ರೇಷನ್ ಮಾಡಲೇಬೇಕು. ಏಪ್ರಿಲ್ 15 ಏನೋ ಏಪ್ರಿಲಲ್ಲಿ ಒಟ್ಟಿನಲ್ಲಿ ಆಪ್ರೇಷನ್ ಇಟ್ಕೊಳ್ತೀವಿ. ಬಟ್ ನೀವು ಅದರ ಪರಿಣಾಮಗಳಿಗೆ ರೆಡಿ ಇರಬೇಕು. ಇಲ್ಲ ಮೆಮೊರಿ ಪವರ್ ಹೋಗ್ಬೋದು, ಫಿಸಿಕಲಿ ಇನ್ವ್ಯಾಲಿಡ್ ಆಗ್ಬೋದು, ಅವನು ಏನಾದರೂ ಆಗ್ಬೋದು. ಆದರೆ ಆಪ್ರೇಷನ್ ಮಾಡ್ತಿದ್ರೆ ಆಗೋ ಹಾಗಿಲ್ಲ ಅಂದರು. ಸರಿ ಒಪ್ಪಲೇಬೇಕಾಯಿತು. ಆಪ್ರೇಷನ್ ಆಯಿತು. ಎಲ್ಲರನ್ನೂ ರೆಕಗ್ನೈಸ್ ಮಾಡಿ ಮಾತಾಡಿಸ್ತು. ಬಟ್ ಅಕ್ಷರ ಜ್ಞಾನ ಹೊರಟೋಗಿತ್ತು. ಸರಿ ಆಗ ಅದು ಗೊತ್ತಾಗಲಿಲ್ಲ. ಅದು ನಮ್ಮ ಭಾವನೆಗೆ ಒಂದು ಶಾಕ್ ಆಗೋಯ್ತು. ಒಂದು ಆಪ್ರೇಷನ್ ಆಗಿ 1 ವಾರ ಆಗಿತ್ತೋ ಏನೋ, ಏಪ್ರಿಲ್ 20th ಅವರು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಇವನೇನೋ ಹಾಸ್ಪಿಟ್ಲಲ್ಲಿದ್ದ. ಪ್ರತಿದಿನ ಕೇಳೋನಂತೆ, ಅಣ್ಣ ಯಾಕೆ ಬರಲಿಲ್ಲ, ಅಣ್ಣ ಯಾಕೆ ಬರಲಿಲ್ಲ, ನಾನು ನೋಡೋಕ್ಕೆ ಅಣ್ಣ ಯಾಕೆ ಬರಲಿಲ್ಲ. ಅವನಿಗೆ ಆ ಸುದ್ದಿ ಹೇಗೆ ಹೇಳೋದು ಅನ್ನೋದಕ್ಕೆ ಡಾಕ್ಟರ್ಸ್ಗಳೇ ತಲೆ ಕೆಡಿಸ್ಕೊಂಡಿದ್ರು. ಅವನು ಅದನ್ನು ಹೇಗೆ ತಗೋತಾನೋ ಅಂತ. ಆಮೇಲೆ ಸ್ವಲ್ಪ ನಿಧಾನಕ್ಕೆ ಅವನಿಗೆ ಹೇಳಿದ್ರಂತೆ. ಆ ದಿನ ನಮ್ಮಮ್ಮ ಅಕ್ಕ ಹೋಗಿದ್ಲು ಅಲ್ಲಿಗೆ. ಫಸ್ಟ್ ಹೇಳಿದ್ರಂತೆ, ಇಲ್ಲ ಅಲ್ಲಿ ಯಾರಿಗೋ ಒಬ್ರಿಗೆ ಹುಷಾರಿಲ್ಲ, ಅವ್ರನ್ನ ನೋಡ್ಕೊಳಕ್ಕೆ ಹೋಗಿದ್ದಾರೆ ಅಂತೇನೋ ಹೇಳಿದ್ರಂತೆ. ಬೆಳಗ್ಗೆ ಬಂದು ಸಂಜೆ ಹೋಗೋಕ್ಕೆ ಹೇಳು, ಒಂದಿನ ನಾನು ನೋಡೋಕ್ಕೆ ಬಂದಿಲ್ಲ ಅಣ್ಣ ಅಂತ ಅನ್ನಂತೆ. ಆಗ ಡಾಕ್ಟ್ರ್ ಹೇಳಿದ್ದಾರೆ, ಅಕ್ಕ ಇದ್ಲಂತೆ, ನಮ್ಮ ಅಕ್ಕನ ಕಡೆ ತಿರುಗಿ ನೋಡಂದಂತೆ. ನೋಡ್ಬಿಟ್ಟು ಇನ್ನೂ ನಮ್ಮ ಭಾವ ಹೋಗಿ 10 ಡೇಸು ಆಗಿರಲಿಲ್ಲ. ನೋಡ್ಬಿಟ್ಟಾಗ ಅವಳೆಲ್ಲ
ಕರಿಮಣಿ ಹಾಕ್ಕೊಂಡಿದ್ಲು. ಅಮ್ಮ ನೀ ಯಾವಾಗಲೂ ಹೀಗೆ ಇರಬೇಕು, ಏನೂ ತೆಗಿಕೂಡ್ದು. ನಾವು ಇರೋಣಮ್ಮ, ಚೆನ್ನಾಗಿರುತ್ತೀವಿ, ನಮ್ಮ ಮನೆಗೆ ಬರ್ತೀನಿ. ಅವನಿಗೆ ಗೊತ್ತಿರಲಿಲ್ಲ, ಅವನಿಗೆಲ್ಲ ಮೆಮೊರಿ ಪವರ್ ಇದೆಲ್ಲ ಹೋಗಿದೆ. ಆಮೇಲೆ ನಿಜವಾಗಿ ತುಂಬ ಒಳ್ಳೆಯ ಫ್ರೆಂಡ್ಸ್ ಇದ್ದರು. ಪ್ರತಿದಿನ ಹೆಚ್ಚು ಕಮ್ಮಿ ಬರೋರು, ಜೊತೆ ಮಾತಾಡೋರು. ಆಮೇಲೆ ಒಂದಿನ ಆಫೀಸಿಗೆ ಕರ್ಕೊಂಡು ಹೋಗೋಣ, ಆಫೀಸನ್ನು ನೋಡಾದರೂ ಅವನಿಗೇನಾದರೂ ನೆನಪು ಬರ್ಬೋದೇನೋ ಅಂತ. ಏನೂ ಆಗಲಿಲ್ಲ. ಆಮೇಲೆ ಒಬ್ಬ ಇವರನ್ನು ಭೇಟಿ ಮಾಡಿದ್ದೆ ನಾನು, ಈ ಥರ ಏನಾದರೂ ಪರಿಹಾರ ಇದೆ ಅಂತ ನಾವು ಭೇಟಿ ಸಾಧ್ಯವೇ ಇಲ್ಲ ಅಂದ್ಬಿಟ್ಟು ಅವನಿಗೆ ನಾನು ತುಂಬ ಸಂಕಟ ಆಗೋದು. ABCD ಬರ್ಸೋಳು ನಮ್ಮ ಅಕ್ಕ, 1 2 3 ಹೇಳ್ಕೊಡೋಳು. ಬಟ್ ಆದರೆ ಅವನು ಹೆಚ್ಚು ಮಾತಾಡ್ತಾ ಇದ್ದವನು ಆಪ್ರೇಷನ್ ಆದಮೇಲೆ ಸಿಕ್ಕಾಪಟ್ಟೆ ಮಾತಾಡೋಕ್ಕೆ ಶುರು ಆಗ್ಬಿಟ್ಟು. ನನ್ನ ತಂಗಿ ಮಗಳ ಮದುವೆ ಸೆಟ್ಲಾಗಿತ್ತು, ಬಂದ ಇಲ್ಲಿಗೆ, ಅದೇ ಲಾಸ್ಟ್ ವಿಸಿಟ್ ಮೈಸೂರಿಗೆ ಬಂದವನು. ಮದುವೆ ಸೆಟ್ಲಾಗಿದೆ ಅನ್ನುವಾಗ ಒಂದು 8 ದಿನ ಮುಂಚೆ ಬಂದಿದ್ದರು. ಒಂದಿನ ಇದ್ದಕ್ಕಿದ್ದಾಗೆ ನಾನು ಕೇಳ್ದೆ, ಶ್ವೇತಾ ಹೊಟ್ಟೋದ್ಮೇಲೆ ನೀವು ಒಬ್ಬಳೇ ಹೋಗ್ತೀಯಲ್ಲ, ಏನು ಮಾಡೋದು ಅಂತ. ಏನಾಗಲ್ಲ ಕಣೋ, ನೀವೆಲ್ಲ ಬರ್ತಿರ್ತೀರಲ್ಲ. ಇಲ್ಲ ಶ್ವೇತಾ, ನಾನು ನಿನ್ನ ಹತ್ರ ತುಂಬ ಮಾತಾಡಬೇಕು, ಬಾ ನೀನು ನನ್ನ ಜೊತೆ ಅಂತ ಅಂದ್ಬಿಟ್ಟು ಅವ್ರ ಅತ್ತೆ ಮನೆ ಇರ್ತೀನಿ, ಅಲ್ಲಿಗೆ ಕರ್ಕೊಂಡೋಗಿ ಅವರಲ್ಲೆಲ್ಲರನ್ನೂ ನೀವು ಒಳಗಡೆ ಹೋಗಿ ಮಾತಾಡಬೇಕು ಅಂದರೆ. ಏನು, ನೀನೀಗ ಮದುವೆಯಾಗಿ ಹೊಟ್ಟೋಗ್ತೀಯ ಅಲ್ವಮ್ಮ, 6 ತಿಂಗಳು ಆಂಟಿ ನಮ್ಮ ಮನೇಲಿರಲಿ, 6 ತಿಂಗಳು ನಿನ್ನ ಮನೇಲಿ ಇಟ್ಕೊ, ಆಂಟಿ ಒಬ್ಬರೇ ಆಗೋಗ್ತಾರೆ. ಇವಳು ಹ್ಞೂ ಅಂದ್ಲಂತ, ಇನ್ನೇನು ಹೇಳ್ತಾಳೆ ಪಾಪ. ಆಮೇಲೆ ಬಂದಂದ್ಳು, ಆಂಟಿ ನಿನ್ನ ಮೈಸೂರು ಬಿಟ್ಟು ಮಾತ್ರ ಬರಬೇಡ. ಅವಳಿಗೆ ಇಟ್ಕೋಬಾರ್ದು ಅಂತಲ್ಲ, ಮೈಸೂರು ಅಂದರೆ ಅವಳಿಗೆ ಹುಚ್ಚು ಈಗಲೂ ಅಂತ. ಆಮೇಲೆ ನಾನು ಅವನ್ನ ಕನ್ವಿನ್ಸ್ ಮಾಡ್ತೀನಿ, ಸುಮ್ಮನೆ ಇರು ಅಂದೆ. ಮಾರನೇ ದಿನ ಅವನು ಪ್ರತಿದಿನ ಅವನು ಸರಿಯಾಗಿದ್ದಾಗ ಕೂಡ ಫಸ್ಟ್ ಡೋಸ್ ಕಾಫಿ ನಮ್ಮ ಮನೇಲೇ ಕುಡಿಬೇಕು ಬರೋನು. ಬಂದ್ಬಿಟ್ಟು ಏನು ಯೋಚನೆ ಮಾಡಿದೆ ಆಂಟಿ ಅಂತಂದ. ಅಲ್ಲ ಕಣೋ, ನಾನು ಬಂದುಬಿಟ್ರೆ ನಿಂಗೆ ಮೈಸೂರಿಗೆ ಬರಬೇಕು ಅನ್ನಿಸ್ದಾಗ ಎಲ್ಲಿರ್ತೀಯ ಬಂದು? ನಮ್ಮ ಮನೇಲಿ ನೀ ಕಾಫಿ ಕುಡಿಯೋಕ್ಕೆ ಬರಲೇಬೇಕಲ್ವ? ನಿಮ್ಮ ಮನೆಯಲ್ಲೇ ನಾ ಇದ್ದರೆ ನನಗೆ ಏನು ಇರುತ್ತೆ, ಚೆನ್ನಾಗಿರುತ್ತಲ್ವ? ಓ ಹೌದು ಅಲ್ವಾ, ಮತ್ತು ಏನು ಮಾಡ್ತೀಯ, ಯಾರಾದರೂ ಇರ್ತಾರೆ ಬಿಡು, ಏನು ತೊಂದರೆ ಇಲ್ಲ, ನೀವೆಲ್ಲ ಬರ್ತಿರ್ತೀರಲ್ಲ ಅಂದ. ಆಯಿತು, ನೀವು ಮೈಸೂರು ಬಿಡಬೇಡ, ನಾನು ಪ್ರತಿ ವಾರ ಬಂದು ನಿನ್ನ ನೋಡ್ಕೋತೀನಿ ಅಂತ ಹೇಳೋದ. ಅಕ್ಕನ ಶ್ವೇತನ ಮದುವೆಗೆ ಬಂದ, ಅಲ್ಲಿ ಆಗಲೇ ಅವ್ನು ಹುಷಾರು ತಪ್ಪಿಬಿಟ್ಟ. ಮತ್ತೆ ರಿಲ್ಯಾಪ್ಸ್ ಆಯಿತಾ? ರಿಲ್ಯಾಕ್ಸ್ ಆಗೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನಿಗೆ ಸಂಪೂರ್ಣ ಒಂದು ಕ್ಯೂರ್ ಮಾಡೋ ಸಾಧ್ಯತೆ ಇಲ್ಲ. ಅವನ ಬ್ರೈನಲ್ಲಿ ಹೇಗಿತ್ತು ಅಂದರೆ, ಒಂದು ಒಳ್ಳೆ ಲೇಯರು, ಒಂದು ಡಿಸೀಸ್ಡ್ ಲೇಯರ್ ಆಗಿತ್ತಂತೆ. ಸಪ್ರೂಟ ತೆಗಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೀದಾ ಇಲ್ಲಿಂದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ. ಹಾಸ್ಪಿಟ್ಲಲ್ಲೇ ಒಂದು ಕೋಮಾದಲ್ಲೇ ಇದ್ದ, ಅಲ್ಲೇ ಹೋದ. ಸರಿ, ಇವಳು ವಾಪಸ್ಸು ಅವಳ ಇವ್ರ ಮನೆಗೆ, ಬೀಗರ ಮನೆಯಲ್ಲೇ ಕೆಳಗಡೆ ಮನೆ ಮಾಡ್ಕೊಂಡಿದ್ಲು. ನಾವು ತುಂಬ ಹೇಳಿದ್ದೆ ಬೇಡ, ಆ ಹುಡುಗಿಗೆ ಬೇರೆ ಮದುವೆನೂ ಮಾಡಿದ್ಲು. ಇವಳೇನೆ ಹಠ. ಮದುವೆ ಆಗಿತ್ತು ಅವ್ರಿಗೆ ಆಗ ಮದುವೆ ಮಾಡಿದ್ಲು ಇವಳು ಹಠ. ಅಲ್ಲಲ್ಲ, ನಿಮ್ಮ ಮಗನಿಗೆ ಮದುವೆ ಆಗಿತ್ತು? ಹಾಂ, ನನ್ನ ಇವಳಿಗೆ ಮದುವೆ ಆಗಿತ್ತು. ಅವಳು ಬೆಂಗಳೂರಲ್ಲಿದ್ಲು, ಇವನು ಅಲ್ಲೇ ಇದ್ದ, ಬೆಂಗಳೂರಲ್ಲೇ ಇದ್ದ. ಸೊಸೆಗೆ ಮತ್ತೆ ನಿಮ್ಮ ಅಕ್ಕ ಮದುವೆ ಮಾಡಿದ್ರು? ಅವಳಿಗೆ ಚಿಕ್ಕ ವಯಸ್ಸು, ಚೆನ್ನಾಗೂ ಇದ್ಲು ಪಾಪ. 30 ವರ್ಷ, ಇನ್ನು ಎಷ್ಟೊಂದು ವರ್ಷ ಅವಳು ಒಬ್ಬಳೇ ಇರಬೇಕಲ್ಲ. ಅವರು ನಾವು ಸಂಪ್ರದಾಯಸ್ಥರು ಮಾಡಲ್ಲ ಅಂತಿದ್ರು ಅಂತ, ಅವ್ರನ್ನೇ ಹುಡುಕಿ ಮಾಡೋಣ ಅಂಥೇಳಿ ಆತನು ಡೈವೋರ್ಸ್ನೇ ಮಾಡಿದ್ರು. ಒಂದು ಮಗುನೂ ಇದೆ. ಸೊಸೆ ಅತ್ತೆ ಚೆನ್ನಾಗೇ ಇದ್ದರು. ಬಟ್ ನನಗನ್ಸುತ್ತೆ ಇವಳು ತುಂಬ ಹಚ್ಕೊಂಡಿದ್ದು ತಪ್ಪಾಯ್ತೇನೋ ಅಂತ ಅನಿಸುತ್ತೆ. ಮತ್ತು ಯಾರ ಹತ್ರ ಏನೂ ಹೇಳ್ಕೊಳ್ತಾ ಇರಲಿಲ್ಲ. ಆ ಒಂದು ಅವಳು ಇಂಟ್ರೋವರ್ಟ್ ಆಗಕ್ಕೆ ಕಾರಣ ಆಯಿತು. ಬರವಣಿಗೆ ಬಿಟ್ಟಳು. ನಿಮ್ಮ ಅಕ್ಕ ಅವರು ಇತ್ತೀಚೆಗಷ್ಟೇ ಕಾಲವಾದರು ಅಂತ ಕಾಣುತ್ತಲ್ಲಮ್ಮ? ಅಕ್ಕ ಅವರು ಇತ್ತೀಚೆಗಷ್ಟೇ ಕಾಲವಾದರು ಅಂತ ಕೇಳ್ಪಟ್ಟೆ. ಹೌದು, ಏಪ್ರಿಲ್ 15 ಹೋದ್ಲು. ಆಮೇಲೆ ಕತೆ ಕಾದಂಬರಿ ಬರೆಯೋದು ಬಿಟ್ಟೆ ಅಂದ್ಬಿಟ್ಟು ಸೈನ್ಸ್ ಲೇಖನಗಳು ಬರೆಯೋಳು. ಸುಧಾದಲ್ಲೆಲ್ಲ ತುಂಬ ಪ್ರಕಟ ಆಗಿತ್ತದು. ಅದನ್ನು ಕಂಟಿನ್ಯೂ ಮಾಡೋಕ್ಕೂ ಅವಳಿಗೆ ಮನಸ್ಸು ಹೊಟ್ಟೋಯ್ತು. ಸೊಸೆಗೆ ಮದುವೆ ಆದಮೇಲೆ
ಅದೇನು ಮನಸ್ಸಿನಲ್ಲಿತ್ತು ಏನೋ ಅಂದರೆ ತುಂಬ ಬರೋಳು ನಮ್ಮನೆಗೆ ಒಂದು 10-12 ದಿನ ಇರೋಳು, ಬಂದರೆ ಒಂದು ಸಲ ಇಲ್ಲಿಗೆ ಬಂದರೆ. ಹಾಗೂ ಹೇಳಿದ್ವಿ ಹತ್ರನೇ ಮನೆ ಮಾಡ್ಕೊಂಡಿರು ಇದಾಗತ್ತೆ ಅಂತ, ಒಪ್ಪಲಿಲ್ಲ. ಕೊನೆಗೆ ನಾನೇ 2 ವರ್ಷ ನಾನೇ ನೋಡ್ಕೊಳ್ಬೇಕಾಯಿತು. ಅಲ್ಲಿ ಕೂತಿದ್ದಾರಲ್ಲ ಅವರೇ ಹೋಮ್ ನರ್ಸು, ಅವರು ನೋಡಿಕೊಂಡು ತುಂಬ ಮಾಡಿದ್ರು. ಆಮೇಲೆ ನನ್ನ ತಮ್ಮ ಬಂದು ಹೇಳ್ದ, ಮುಕ್ತ ಒಬ್ಬಳೇ ಆಗೋಗ್ತಾಳೆ, ನೀವು ಇರಲೇಬೇಕು. ಇವ್ರಿಗೆ ನಂತದ್ದು. ಇವಾಗ ನಿಮ್ಮ ಚಟುವಟಿಕೆಗಳು, ನಿಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ, ಪರಿಚಯ ಮಾಡಿಸ್ತೀನಿ ಎಲ್ರೂ, ಅದ್ರ ಬಗ್ಗೆ ಹೇಳಿಮ್ಮ. ಹೇಗಿರುತ್ತೆ ಇವಾಗ ಚಟುವಟಿಕೆ, ಹೇಗಿರುತ್ತೆ, ಏನೇನು ಬರೀತಾ ಇದ್ದೀರಾ ಹೊಸದಾಗಿ? ಬರೀತಾ ಇದ್ದೇನೆ, ಬರವಣಿಗೆ ಮಾತ್ರ ನಾನು ಬದುಕಿರೋವರೆಗೂ ನಿಲ್ಲಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೊಸ ಹೊಸ ವಿಷಯಗಳು ಸಿಗತ್ತೆ. ಮತ್ತು ಇವರೆಲ್ಲ ನಾನು ಸಾಮಾನ್ಯವಾಗಿ ಒಂದು ಸ್ನೇಹ ಬಳಗ ಅಂತ ಮಾಡ್ಕೊಂಡಿದ್ದೀವಿ. ಅಮ್ಮ ಹೋದ ಮೇಲೆ ಕತೆ ಕಾದಂಬರಿ ಬರೀತಿದ್ದೆ. ಒಂದಿನ ಇದ್ದಕ್ಕಿದ್ದಾಗೆ ಅನ್ನಿಸ್ತು, ನಮ್ಮ ಕತೆ ಕಾದಂಬರಿಗಳು ಸರ್ಕ್ಯುಲೇಟಿಂಗ್ ಲೈಬ್ರರಿ ಇಲ್ಲ ಈಗ, ಹೆಚ್ಚು ಸರ್ಕ್ಯುಲೇಟ್ ಆಗಲ್ಲ. ಹೌದು, ನನಗದು ಗೊತ್ತು. ಏನೋ ನಮ್ಮ ಪಬ್ಲಿಷರು ಪ್ರಕಟಿಸ್ತಾರೆ, ಒಂದು ಸ್ವಲ್ಪ ಜನಕ್ಕೆ ಮುಟ್ಟಿಸ್ಬೋದು ಅಷ್ಟೇ. ಮೈಸೂರು, ಬೆಂಗಳೂರು, ಕರ್ನಾಟಕದಲ್ಲಿ ಎಷ್ಟು ಜನ ಲೇಖಕಿಯರಿದ್ದಾರೆ, ಅವರೆಲ್ಲ ಕತೆ ಕಾದಂಬರಿಗಳು ಬರೀತಾ ಇದ್ದಾರೆ. ಅವರನ್ನು ಯಾಕೆ ನಾವು ಕರ್ನಾಟಕದ ಜನರಿಗೆ ಪರಿಚಯಿಸಬಾರ್ದು ಅಂತ ಒಂದು ಐಡಿಯಾ ಹೊಳೀತು. ಸರಿ, ನಾನು ಇವರಿಬ್ಬರ ಹತ್ರ ಅದನ್ನು ಡಿಸ್ಕಸ್ ಮಾಡಿದೆ. ಸ್ನೇಹ ಬಳಗ ಅಂದರೆ ನಾವು 3 ಜನ, ಜೊತೆಗೂ ಕೈ ಜೊತೆಯಲ್ಲಿ ಭಾರತಿ ಬರೋಳು, ಪ್ರೂಫ್ ಕರೆಕ್ಷನ್ಗೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಮಾಡೋಳು. ಮತ್ತು ಕೊನೆಯಲ್ಲಿ ಒಂದಕ್ಕೆ ಮಾತ್ರ ಅವಳು ಸಂಪಾದಕತ್ವಕ್ಕೆ ಒಪ್ಕೊಂಡ್ಳು ಅಷ್ಟೇ. ಸರಿ, ಶುರು ಮಾಡಿದ್ವಿ. ಒಂದು 10 ಪುಸ್ತಕಗಳನ್ನು ತಂದ್ವಿ. ಸೊ ಸ್ನೇಹಿತರೆ, ಈ ಸ್ನೇಹ ಬಳಗದ 2 ಹೆಣ್ಮಕ್ಳು, 2 ಸದಸ್ಯರನ್ನ ಈಗ ಒಂದು ಸ್ಪೆಷಲ್ ಸೆಗ್ಮೆಂಟಲ್ಲಿ ನಿಮಗೆ ಮಾತಾಡಿಸ್ತೀನಿ. ನೀವು ಬಳಗದಲ್ಲಿ ಇದ್ದೀರಾ? ಸ್ನೇಹಿತರು. ನಾನು ಮೈಸೂರಿಗೆ ಬಂದಾಗ ನನಗೆ ಬೇರೆ ಯಾರ್ದೋ ಮೂಲಕ CL ಮುಕ್ತ ಅವ್ರ ಪರಿಚಯ ಆಯಿತು. ನನಗೆ ಅವಾಗ ಅನ್ನಿಸ್ತು, ಇಂಥ ದೊಡ್ಡ ಲೇಖಕಿ ಇಷ್ಟು ಸರಳವಾಗಿ ನನ್ನ ಜೊತೆ ಮಿಂಗಲ್ ಆಗ್ತಿದ್ದಾರಲ್ಲ ಅಂತ.